ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು. ಲೌಕಿಕ ಜ್ಞಾನಿಗಳ ಸಾಕ್ಷಿ. ಪುಟ 299. ಫ್ರಾನ್ಸ್ನಲ್ಲಿನ ರಿಪಬ್ಲಿಕನ್ ಅಂಶಗಳು ಹೆಚ್ಚು ಆಮೂಲಾಗ್ರವಾಗಿ ಮತ್ತು ತಿಂಗಳಿನಿಂದ ತಿಂಗಳಿಗೆ ಬೆದರಿಕೆಯನ್ನುಂಟು ಮಾಡುತ್ತವೆ. ಗ್ರೇಟ್ ಬ್ರಿಟನ್ನ ಕೃಷಿ ಮತ್ತು ಕಾರ್ಮಿಕ ತೊಂದರೆಗಳು ದಿನದಿಂದ ದಿನಕ್ಕೆ ತಾತ್ಕಾಲಿಕವಾಗಿ ಹೊರತುಪಡಿಸಿ ಜಯಿಸಲು ಅದರ ರಾಜಕಾರಣಿಗಳ ಯಾವುದೇ ಸಾಮರ್ಥ್ಯವನ್ನು ಮೀರಿದೆ. ಚಿಕಾಗೋದಲ್ಲಿನ ಅರಾಜಕತಾವಾದಿ ಗಲಭೆ ಸಂಭವಿಸಿತು. ಪೊಲೀಸ್ ಸಿಬ್ಬಂದಿಯ ಶಿಸ್ತುಬದ್ಧ ಶೌರ್ಯವು ಮಹಾನಗರವನ್ನು ಲೂಟಿ ಮತ್ತು ಕೊಳ್ಳೆಯ ಭಯಾನಕತೆಯಿಂದ ರಕ್ಷಿಸಿತು. ಒಬ್ಬ ವ್ಯಕ್ತಿ ಕೆಲವೇ ತಿಂಗಳುಗಳಲ್ಲಿ ರೈಲ್ವೆ ನೌಕರರ ಸಂಘಟನೆಯನ್ನು ರಚಿಸಿದನು. ಅವನ ಆದೇಶದಲ್ಲಿ 20 ಮಿಲಿಯನ್ ಜನರು ತಮ್ಮ ಕೈಗಾರಿಕೆಗಳು ಮತ್ತು ಅವರ ಚಲನೆಗಳಲ್ಲಿ ಪಕ್ಷವಾತಕ್ಕೆ ಅಂದರೆ ದುರ್ಬಲತೆಗೆ ಒಳಗಾದರು ಮತ್ತು ಸಮುದಾಯಗಳ ಬೆಂಬಲವನ್ನು ರೂಪಿಸುವ ಎಲ್ಲ ಅಂಶಗಳನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದರು. ಇಬ್ಬರು ಗವರ್ನರ್ಗಳು ಶರಣಾದ ದಂಗೆ ಸಂಭವ್ಯವಾಗಿತ್ತು ಮತ್ತು ನಮ್ಮ ಪಶ್ಚಿಮ ಮಹಾನಗರದ ಮೇಯರ್ ದಂಗೆಯ ನಾಯಕನಿಂದ ಆದೇಶವನ್ನು ಪಡೆದರು. ಲೆಕ್ಕಿಸಲಾಗದ ಪ್ರಮಾಣದ ಕೈಗಾರಿಕಾ ಮತ್ತು ವಾಣಿಜ್ಯ ನಷ್ಟಗಳನ್ನು ಫೆಡರಲ್ ಸರ್ಕಾರದ ಬಲವಾದ ತೋಳಿನಿಂದ ಮಾತ್ರ ತಪ್ಪಿಸಲಾಯಿತು. ನಮ್ಮ ಕಾಲು ಭಾಗದ ಶತಮಾನದ ಇನ್ನೊಂದು ವಿರೋಧಾಭಾಸವೆಂದರೆ ಇಂದು ಪ್ರತಿ ವಿಭಾಗದ ಕುಶಲಕರ್ಮಿಗಳು ಮತ್ತು ಮೆಕ್ಯಾನಿಕ್ ಮತ್ತು ಕಾರ್ಮಿಕರು ಕಡಿಮೆ ಗಂಟೆಗಳವರೆಗೆ 25% ಪಡೆಯುತ್ತಾರೆ ಮತ್ತು ಅನೇಕ ಸಂದರ್ಭಗಳಲ್ಲಿ 50%. 30 ವರ್ಷಗಳ ಹಿಂದೆ ಅವನು ಮಾಡಿದ 1/3 ಹೆಚ್ಚಿನದನ್ನು ಅವನು ಪಡೆದಾಗ ಅವನ ಡಾಲರ್ ಬಟ್ಟೆ ಮತ್ತು ಆಹಾರದಲ್ಲಿ 30 ವರ್ಷಗಳ ಹಿಂದೆ ಖರೀದಿಸಿದ್ದಕ್ಕಿಂತ 2 ಪಟ್ಟು ಹೆಚ್ಚು ಖರೀದಿಸುತ್ತಾನೆ. ಕಾರ್ಮಿಕನು ಹಿಂದಿನದನ್ನು ಹೋಲಿಸಿದಾಗ ಅವನು ಅತ್ಯಂತ ಸಂತೋಷ ಪಡಬೇಕು ಎಂದು ಒಬ್ಬರು ಭಾವಿಸುತ್ತಾರೆ. ವರ್ತಮಾನದೊಂದಿಗೆ ಮತ್ತು ಅವನ ಜೀವಕ್ಕಿಂತ ಹೆಚ್ಚಿನ ಹಣವನ್ನು ಅವನು ಉಳಿತಾಯ ಬ್ಯಾಂಕಿನಲ್ಲಿ ಇಡಬೇಕು. ಅದು ಅವನನ್ನು ಶೀಘ್ರವಾಗಿ ಬಂಡವಾಳಶಾಹಿಯನ್ನಾಗಿ ಮಾಡುತ್ತದೆ. ಆದರೂ ಅವನು 30 ವರ್ಷಗಳ ಹಿಂದೆ ತನ್ನ ತಂದೆಯ 1/3 ವೇತನ ಮತ್ತು ಡಾಲರ್ನೊಂದಿಗೆ ಅಸಮಾಧಾನವನ್ನು ಅನುಭವಿಸುತ್ತಾನೆ. 1.5 ಪಟ್ಟು ಹೆಚ್ಚು ಖರೀದಿಸುವುದು ಎಂದಿಗೂ ತಿಳಿದಿರಲಿಲ್ಲ. ಅದೆಲ್ಲವೂ ಶಿಕ್ಷಣದಿಂದ ಬರುತ್ತದೆ. ಮಿಸ್ಟರ್ ಡಿಪ್ಯೂ ಅವರು 30 ವರ್ಷಗಳ ಹಿಂದೆ ಹೇರಳವಾದ ಕೆಲಸವಿತ್ತು ಎಂಬ ಅಂಶವನ್ನು ಗಮನಿಸುವುದಿಲ್ಲ. ಮಾನವ ಕೌಶಲ್ಯ ಮತ್ತು ಸ್ನಾಯುಗಳ ಬಲವಾದ ಪೂರೈಕೆಯು ಬೇಡಿಕೆಗಿಂತ ತುಂಬಾ ಕಡಿಮೆಯಾಗಿದೆ. ರೈಲು ರಸ್ತೆಗಳಲ್ಲಿಯೂ ಡಬಲ್ ಟರ್ನ್ ಕೆಲಸ ಮಾಡಲು ಪುರುಷರನ್ನು ಒತ್ತಾಯಿಸಲಾಯಿತು. ಗಿರಣಿಗಳು ಮತ್ತು ಕಾರ್ಖಾನೆಗಳಂತೆ ವಲಸಿಗರು ಸಹ ಮಿಲಿಯನ್ ಗಟ್ಟಲೆ ಬರುತ್ತಾರೆ ಮತ್ತು ತಕ್ಷಣವೇ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಆದರೆ ಈಗ ಕಾರ್ಮಿಕ ಪೂರೈಕೆಯು ಪ್ರತಿಯೊಂದು ದಿಕ್ಕಿನಲ್ಲೂ ಬೇಡಿಕೆಯನ್ನು ಮೀರಿದೆ. ಯಂತ್ರೋಪಕರಣಗಳಿಂದ ಅತಿಕ್ರಮಿಸಲ್ಪಟ್ಟಿದೆ. ಈಗ ವೇತನವು ಕೆಟ್ಟದ್ದಲ್ಲವಾದರೂ ಜನಸಾಮಾನ್ಯರು ತಮ್ಮ ಸೇವೆಗಳಿಗೆ ಸ್ಥಿರವಾದ ಬೇಡಿಕೆ ಮತ್ತು ಉದ್ಯೋಗವನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ಅನಿವಾರ್ಯವಾಗಿ ವೇತನ ಕುಸಿಯುತ್ತಿದೆ. ನಾವು ಇಂದು ಮಾತ್ರವಲ್ಲ, ಸರ್ವಕಾಲಿಕವಾಗಿ ಯುದ್ಧಗಳನ್ನು ಮಾಡುತ್ತಿದ್ದೇವೆ. ನಾವು ಈ ದೇಶವನ್ನು ನಮಗಾಗಿ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗಾಗಿ ಅಭಿವೃದ್ಧಿಪಡಿಸುತ್ತಿದ್ದೇವೆ. ನಾವು ಗುಲಾಮಗಿರಿಯನ್ನು ಜಯಿಸಿದ್ದೇವೆ. ನಾವು ಬಹುಪತ್ನಿತ್ವವನ್ನು ತೊಡೆದುಹಾಕಿದ್ದೇವೆ ಮತ್ತು ನಮ್ಮಲ್ಲಿ ಉಳಿದಿರುವ ಶತ್ರುಗಳು ಅಜ್ಞಾನವಾಗಿವೆ. ಆದರೆ ಶಿಕ್ಷಣದಿಂದ ಅಜ್ಞಾನದ ಭಾಗಶಃ ನಾಶವು ಮೇಲಿನ ಎಲ್ಲಾ ಅಸಮಾಧಾನ ಮತ್ತು ದುಷ್ಪರಿಣಾಮಗಳನ್ನು ತಂದಿದ್ದರೆ, ಸಮಗ್ರ ಶಿಕ್ಷಣಕ್ಕೆ ಎಷ್ಟು ಅರಾಜಕತೆ ಮತ್ತು ಎಷ್ಟು ಭೀಕರ ತೊಂದರೆ ಉಂಟಾಗುತ್ತದೆ. ಮಿಸ್ಟರ್ ಡಿಪ್ಯೂ ಅವರು ಈ ಎಲ್ಲಾ ಅಸ್ವಸ್ಥತೆಗಳು ಮತ್ತು ಅಸಮಾಧಾನಗಳಿಗೆ ಪರಿಹಾರವನ್ನು ಇಲ್ಲಿ ಚರ್ಚಿಸುತ್ತಿಲ್ಲ ಎಂದು ಘೋಷಿಸುತ್ತಾರೆ. ಆದರೆ ಅವರು ಪರಿಹಾರವನ್ನು ತಿಳಿದಿದ್ದರೆ ಅವರು ಹಾಗೆ ಮಾಡಲು ಸಂತೋಷಪಡುತ್ತಿದ್ದರು ಮತ್ತು ಇಲ್ಲಿ ಅವರು ಅದನ್ನು ಕೆಲವು ರೀತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ನಿವಾರಿಸಲಾಗುವುದು ಎಂದು ಘೋಷಿಸಿದರು. ಯಾವುದೇ ನಿರ್ದಿಷ್ಟ ಪರಿಹಾರವನ್ನು ತಿಳಿದಿಲ್ಲವೆಂದು ಇದು ಸೂಚಿಸಲು ಅವರು ಮೌನವಾಗಿ ಒಪ್ಪಿಕೊಳ್ಳುತ್ತಾರೆ.